ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟಾಗಿ ಇವಾಗ ನಾನು ಅಫ್ಜಲ್ ಖಾನ್ನ 63 ಪತ್ನಿಯರ ಸಮಾಧಿ ಇರುವಂಥ ಸ್ಥಳದಾಗ ಇವಾಗ ನಾ ಅದೀನಿ. ಅಷ್ಟಕ್ಕೂ ಈ ಒಂದೇ ಜಾಗದಾಗ 63 ಸಮಾಧಿ ಇರೋಕೆ ಕಾರಣ ಏನು, ಹಾಗೆ ಈ ಸಮಾಧಿಗೂ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ಗೂ ಏನು ಸಂಬಂಧ, ಇನ್ನು ಈ ಅಫ್ಜಲ್ ಖಾನ್ ಯಾರು, ಅವನ ಮೂರ್ಖತನದಿಂದ ಏನೆಲ್ಲ ನಷ್ಟ ಆಯ್ತಂತ ಈ ವಿಡಿಯೋದಾಗ ಸಂಪೂರ್ಣವಾಗಿ ಇದರ ಬಗ್ಗೆ ತಿಳಿಮು. ಆದರೆ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮೂರು ಯಾವುದಂತ ತಪ್ಪದೆ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡಮು. ಈ 63 ಸಮಾಧಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಈ ಅಫ್ಜಲ್ ಖಾನ್ ಯಾರಂತ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಆದಿಲ್ ಶಾಹಿ ಸಾಮ್ರಾಜ್ಯದ ಹಲವಾರು ಪ್ರಬಲ ಸೇನಾಪತಿಗಳಲ್ಲಿ ಇವನು ಕೂಡ ಒಬ್ಬ. ಎರಡನೇ ಆದಿಲ್ ಶಾಹಿಗೆ ಇವನು ಪ್ರಮುಖ ಸೇನಾಪತಿ ಆಗಿದ್ದ ಅಂತ, ಮತ್ತು ಹಲವಾರು ಯುದ್ಧಗಳಲ್ಲಿ ಕೂಡ ಇವನು ಭಾಗವಹಿಸಿರ್ತಾನ. ಒಂದು ರೀತಿ ಇವನ ಖ್ಯಾತಿ ತುಂಬಾ ಇತ್ತು ಸೇನಾ ನಾಯಕರಲ್ಲಿ. ಈ ಅಫ್ಜಲ್ ಖಾನ್ಗೆ ಟೋಟಲ್ ಆಗಿ 63 ಪತ್ನಿಯರಿದ್ರಂತ. ಇನ್ನು 1659 ಆವಾಗ ಛತ್ರಪತಿ ಶಿವಾಜಿ ಮಹಾರಾಜರವರ ಹೆಸರು ತುಂಬಾ ಕೇಳಿ ಬರ್ತಾ ಇತ್ತು. ಅಂದ್ರೆ ಇವ್ರ ವಿರುದ್ಧ ಯಾರೇ ಯುದ್ಧಕ್ಕೆ ಹೋದ್ರು ಪ್ರತಿಯೊಬ್ಬರು ಕೂಡ ಅವರು ಸೋಲಿಸ್ತಾ ಇದ್ರು. ಅಂದರೆ ಆವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಸಿಕ್ಕಾಪಟ್ಟೆ ಖ್ಯಾತಿ ಪಡೆದಿತ್ತಂತ. ಆವಾಗ ಎರಡನೇ ಆದಿಲ್ ಶಾಹಿ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಸೇನಾಪತಿ ಆಗಿದ್ದಂಥ ಅಫ್ಜಲ್ ಖಾನ್ನ ಛತ್ರಪತಿ ಶಿವಾಜಿಯವರ ವಿರುದ್ಧ ಯುದ್ಧಕ್ಕೆ ಹೋಗುವಂಥ ಆದೇಶ ನೀಡ್ತಾನಂತ. ಆವಾಗ ರಾಜ ಆದೇಶ ನೀಡಿದ ಅಂದ್ರೆ ಅದೇ ಫೈನಲ್ಲ. ಇನ್ನೇನು ಯುದ್ಧಕ್ಕೆ ಹೋಗೋಕೆ ಎಲ್ಲ ತಯಾರಿ ಕೂಡ ಮಾಡ್ಕೋತಾರಂತ. ತಯಾರಿ ಮಾಡ್ಕೋಬೇಕಾದ್ರೆ ಆವಾಗ ಒಂದು ನಿಯಮ ಇತ್ತು, ಅಂದರೆ ಒಂದು ರೀತಿ ಸಂಪ್ರದಾಯ ಅಂತ ಹೇಳ್ಬೋದು. ಯಾವುದೇ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮೊದಲು ಜ್ಯೋತಿಷ್ಯ ಕೇಳ್ತಾ ಇದ್ರಂತ, ಆ ಯುದ್ಧದ ಪರಿಣಾಮ ಏನಾಗ್ಬೋದು ಅಂತ ಕೇಳ್ತಾ ಇದ್ರಂತ. ಅದೇ ರೀತಿ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅಫ್ಜಲ್ ಖಾನ್ ಕೂಡ ಜ್ಯೋತಿಷ್ಯ ಹತ್ರ ಕೇಳ್ತಾನ, ನಾ ಈ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೊಂಟೀನಿ, ಯುದ್ಧದ ಫಲಿತಾಂಶ ಏನಾಗ್ಬೋದು ಅಂತ ಕೇಳಿದಾಗ ಆವಾಗ ಜ್ಯೋತಿಷಿಯರು ಹೇಳ್ತಾರ, ಇಲ್ಲ ನೀನು ಯುದ್ಧಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡ, ನೀನೇನಾದರೂ ಯುದ್ಧಕ್ಕೆ ಹೋದ್ರೆ ನೀನು ಜೀವಂತ ವಾಪಸ್ ಯಾವುದೇ ಕಾರಣಕ್ಕೂ ಬರಲ್ಲ, ನಿನ್ನ ಸಾವು ಖಚಿತ ಅಂತ ಈ ರೀತಿ ಜ್ಯೋತಿಷರು ಹೇಳಿದಾಗ ಆವಾಗ ಅಫ್ಜಲ್ ಖಾನ್ ಶಾಕ್ ಆಗ್ತಾನ. ಹಾಗೆ ಅವನಿಗೆ ಬೇರೆ ಯಾವುದೂ ದಾರಿ ಇರಲ್ಲ, ಯಾಕಂದ್ರೆ ರಾಜ ಆದೇಶ ಮಾಡ್ಯಾನಂದ್ಮ್ಯಾಗ ನಾನು ಹೋಗಲೇಬೇಕು. ಅಕಸ್ಮಾತ್ ನಾನೇನಾದರೂ ಯುದ್ಧಕ್ಕೆ ಹೋದೆ ಅಂದ್ರೆ ನನ್ನ 63 ಪತ್ನಿಯರ ಗತಿ ಏನು, ಅವರನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಇಟ್ಕೋಬೋದು, ಅವರನ್ನು ಮದುವೆ ಆಗ್ಬೋದು, ಅವರಿಗೆ ಚಿತ್ರಹಿಂಸೆ ಕೊಡ್ಬೋದು ಅಂತ ಈ ರೀತಿ ತಪ್ಪು ಪರಿಕಲ್ಪನೆ ಮಾಡ್ಕೋತಾನ ಅವನು. ಯಾಕಂದರೆ ಇಲ್ಲಿ ಮುಖ್ಯವಾದ ಒಂದು ವಿಷಯ ಹೇಳಬೇಕಪ್ಪ ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟೇ ಯುದ್ಧ ಮಾಡಿದರೂ ಕೂಡ ಅವರು ಹೆಣ್ಣು ಮಕ್ಕಳಿಗೆ ಸಿಕ್ಕಾಪಟ್ಟೆ ಗೌರವ ಕೊಡ್ತಾಯಿದ್ರು. ಹಾಗೆ ಯುದ್ಧದಲ್ಲಿ ಸಿಕ್ಕಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಮತ್ತು ಅವರಿಗೆ ಯಾವುದೇ ತೊಂದರೆ ಕೊಡಬಾರ್ದು, ನೀವು ಅವರನ್ನು ಸೇಫಾಗಿ ವಾಪಸ್ ಅವರ ಕುಟುಂಬದವರಿಗೆ ಸೇರಿಸಬೇಕು ಅಂತ ಸ್ವತಃ ತಮ್ಮ ಸೈನಿಕರಿಗೆ ಈ ರೀತಿ ಆದೇಶ ಕೂಡ ನೀಡ್ತಾ ಇದ್ರಂಥವರು. ಆದ್ರೆ ಈ ಅಫ್ಜಲ್ ಖಾನ್ ಮಾಡೋ ದೊಡ್ಡ ಮೂರ್ಖತನ ಇದೆ. ಅವನು ಯಾವುದೇ ಕಾರಣಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಸ್ವಲ್ಪ ಕೂಡ ತಿಳ್ಕೊಳ್ಳೋದೇ ಇಲ್ಲ. ಆವಾಗ ಮೂರ್ಖತನದಿಂದ ಅಫ್ಜಲ್ ಖಾನ್, ನಾನೇನಾದರೂ ಯುದ್ಧದೊಳಗೆ ಸತ್ಯ ಅಂದ್ರೆ ನನ್ನ ಹೆಂಡತಿಯರು ಒಟ್ಟರು ಬೇರೆಯವರ ಪಾಲಾಗ್ತಾರಂತ ಈ ರೀತಿ ತಿಳ್ಕೊಂಡು ಇದೇ ಜಾಗದಾಗ ತನ್ನ 63 ಹೆಂಡತಿಯರಿಗೋಸ್ಕರ ಮೊದಲೇ ಸಮಾಧಿನ ಅಗಿತಾನಂತ. ಎಲ್ಲ ಸಮಾಧಿನ ಅಗೆದು ರೆಡಿ ಮಾಡ್ತಾನ. ಆವಾಗ ಒಂದು ದಿನ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಎಲ್ಲ ಹೆಂಡತಿಯರನ್ನು ಕರ್ಕೊಂಡು ಬಂದು ಈ ಜಾಗದಲ್ಲಿ ಕೊಲ್ಲಬೇಕು ಅಂತ ಈ ರೀತಿ ಪ್ಲ್ಯಾನ್ ಮಾಡಿ, ಇಲ್ಲಿ ಮುಂದೆ ಏನು ಸಮಾಧಿ ಸ್ಥಳ ಐತಲ್ಲ, ಆ ಸಮಾಧಿ ಸ್ಥಳದ ಹಿಂದಿನ ಜಾಗದಾಗೆ ಇಲ್ಲೇನು ಕಾಣತ್ತದ ಇದೇ ಬಾವಿ. ಈ ಜಾಗದಾಗೆ ಅಫ್ಜಲ್ ಖಾನ್ ಆವಾಗಿನ ಟೈಮ್ದಾಗ ತನ್ನ ಎಲ್ಲ ಪತ್ನಿಯರನ್ನು ಕರ್ಕೊಂಡು ಬಂದು ಇಲ್ಲಿಂದ ಈ ಬಾವಿ ಒಳಗೆ ತಳ್ಳಿ ಅವರನ್ನು ಸಾಯಿ ಹೊಡಿತಾನಂತ. ಈ ರೀತಿ ಕತೆಗಳ ಒಳಗೆ ಉಲ್ಲೇಖ ಐತಿ. ಇದೇ ರೀತಿ ಜನ ಎಲ್ಲರೂ ಹೇಳ್ತಾರ. ಈ ಬಾವಿ ಸುತ್ತಮುತ್ತ ಸ್ವಲ್ಪ ಕಟ್ಟಡ ಎಲ್ಲ ಕಟ್ಟ್ಯಾರ. ಅಂದ್ರೆ ನನ್ನ ಪ್ರಕಾರ ಬಹುಶಃ ಈ ಬಾವಿನ ಆವಾಗ ಕುಡಿಯೋ ನೀರಿನ ಸಂಬಂಧ ಬಳಕೆ ಮಾಡ್ತಿದ್ರೆ ಅನ್ಕೋತೀನಿ. ಇಲ್ಲೆಲ್ಲ ಒಂದು ದೊಡ್ಡ ಕಟ್ಟಡ ಐತಿ, ಹಾಗೆ ಕೆಳಗೆ ಇಲ್ಲೆಲ್ಲ ಬಾವಿ ಐತಿ, ಅದೇನೈತಿ ಪೂರ ಜಾಗ ಅದು ಸಮಾಧಿ ಸ್ಥಳ ಅದು. ಅದನ್ನು ಬಿಟ್ಟರೆ ಈ ಕಟ್ಟಡ ಅಂತೂ ಪೂರ್ತಿ ಹಾಳಾಗಿದ್ದು, ಇದು ಏನು ಉಳಿದಿಲ್ಲ. ಆಲ್ಮೋಸ್ಟ್ ಒಳಗಿಂದೆಲ್ಲ ಬೀಳಕಾಗ್ಯಾವ ಕಟ್ಟಡ ಒಳಗೆ. ಈ ಬಾವಿ ಹಿಂದಿರೋ ಕಟ್ಟಡದ ಒಳಗೆ ಈ ಜಾಗದ ಏನೈತಿ, ಇಲ್ಲಿಂದ ಇಳಿದು ಹೋದ್ರೆ ನೀವು ಪೂರ್ತಿ ಬಾವಿ ಬಲ್ ಹೋಗ್ತೀರಿ. ಅಂದ್ರೆ ನೀರ ಎಲ್ಲ ತುಂಬ್ಕೊಂಡು ಬರೋಕೆ ಈಸಿ ಆಗಲಿ ಅಂತ ಹೇಳಿ ಈ ರೀತಿ ಪ್ಯಾಂಟೂನ್ಗೆಲ್ಲ ಮಾಡ್ಯಾರ. ಇಲ್ಲಿಂದನೂ ನಾವು ನೀರೆಲ್ಲ ತೊಗೊಳಕ್ಕೆ ಹೋಗ್ಬೋದು, ಬಟ್ ಅದನ್ನು ಬಿಟ್ಟರೆ ಆ ಸೈಡ ದೊಡ್ಡದೈತಿ, ಅಲ್ಲಿಂದನೂ ನೀರೆಲ್ಲ ತರಕ್ಕೆ ಈ ರೀತಿ ಎಲ್ಲ ಕಟ್ಟ್ಯಾರ. ಬಟ್ ಆಲ್ಮೋಸ್ಟ್ ಎಲ್ಲ ಹಾಳಾಗ್ಯಾವ ಇವು, ಯಾವುವು ಅಷ್ಟು ಉಳಿದಿಲ್ಲವು. ಇಲ್ಲೇನು ದೊಡ್ಡ ಗಾಡಿ ಐತಲ್ಲ, ಇದೇ ಥರ ಈ ಬಾವಿ ಸುತ್ತಲೂ ಈ ರೀತಿ ಎಲ್ಲ ಗಾಡಿ ಇತ್ತತ್ತ. ಆಲ್ಮೋಸ್ಟ್ ಈ ಕಡೆ ಇದ್ದಿದ್ದು ಎಲ್ಲ ಬಿದ್ದೋದಿದ್ದು, ಆ ಕಡೆ ಇರೋದು ಅಷ್ಟೇ ಉಳಿದದ.
ಸೊ ಟೋಟಲಾಗಿ 2 ಸ್ಟೆಪ್ ಅದಾವೆ. ಮ್ಯಾಗೆ ನೋಡತ್ತೀರಿ ಆ ಸ್ಟೆಪ್ದಾಗೂ ಪೂರ್ತಿ ಅಡ್ಡಾಡ್ಬೋದು. ಆಗಲೇ ಏನು ತೋರಿಸಿದ್ಯಾ, ಅಲ್ಲಿಂದ ಕೆಳಗಿಳಿದು ಬಂದ್ರೆ ಈ ಜಾಗದಾಗ ಬರ್ತೇವೆ ನಾವು. ಅದರಿಂದ ಮತ್ತೆ ಕೆಳಗಿಳಿದು ಪೂರ್ತಿ ಅಲ್ಲಿನೂ ಹೋಗ್ಬೋದು. ಅಂದ್ರೆ ನೀರೆಲ್ಲ ಕಮ್ಮಿ ಇದ್ದಾಗ ಅಲ್ಲಿಂದ ಹೋಗಿ ನೀರೆಲ್ಲ ತುಂಬ್ಕೊಳಕ್ಕೆ ಈಸಿ ಆಗಲಿ ಅಂತ 2 ಸ್ಟೆಪ್ ಮಾಡ್ಯಾರ. ಅದ್ರ ಮ್ಯಾಗ ಇನ್ನೊಂದು ಸ್ಟೆಪ್ ಐತಿ, ಅಂದ್ರೆ ನೀರು ಜಾಸ್ತಿ ಇದ್ದಾಗ ಅಲ್ಲಿಂದ ತುಂಬ್ಕೋಬೋದು ನಾವು. ಬಟ್ ಈ ರೀತಿ ಇದ್ದಂಥ ಬಾವಿ ನಂತರ ಇದು ಒಂದು ರೀತಿ ದೆವ್ವಗಳ ಬಾವಿ ಮತ್ತು ಇಲ್ಲೆಲ್ಲ ಏನೇನೋ ಅದಾವ ಅಂತ ಈ ರೀತಿ ಎಲ್ಲ ಸುದ್ದಿ ಹರಿದಾಡ್ತು. ಅಂದರೆ ಯಾವಾಗ ಅಫ್ಜಲ್ ಖಾನ್ ತನ್ನ ಹೆಂಡ್ತಿನ ಇದ್ರೊಳಗೆ ನೂಕಿ ಅವರನ್ನು ಸಾಯಿ ಹೊಡೆದ ಅಂತ ಸುದ್ದಿ ಹಬ್ಬಿತು, ಆವಾಗಿಂದ ಒಂದು ರೀತಿ ಇದು ವಿಚಿತ್ರ ಬಾವಿನಿ ಅಂತ ಹೇಳ್ತಾರೆ. ಪೂರಾ ಹಿಂದಿನ ಸೈಡ್ ಸ್ವಲ್ಪ ಗದಾರ ಐತಿ, ಇದೇ ಕಲ್ಲೊಳಗೆ ಹಾಯ್ಸೆ ಹಿಂದೆ ಬರಬೇಕು. ಕಲ್ಲಾಗೆಲ್ಲ ಎಲ್ಲ ಅದಾವ ಇಲ್ಲಿ. ಬಟ್ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಆ 63 ಹೆಂಡತಿಯರೊಳಗೆ 3 ಜನರಿಗೆ ವಿಷಯ ಗೊತ್ತಾಗೈತಿ. ಅಂದ್ರೆ ತನ್ನ ಗಂಡ ತಮ್ಮನ್ನ ಸಾಯಿಸ್ತಾರನ್ನೋ ವಿಷಯ ಗೊತ್ತಾಗಿ 3 ಜನ ಇಲ್ಲಿಂದ ಓಡಿ ಹೋದ್ರಂತ ಈ ರೀತಿ ಸುದ್ದಿ ಐತಿ. ಈ ಜಾಗದಲ್ಲಿ ಅಫ್ಜಲ್ ಖಾನ್ ಕೊಂದಿದ್ದು ತನ್ನ 60 ಹೆಂಡತಿಯರನ್ನು ಮಾತ್ರ. ಆದ್ರೆ ಅವನು ಸಮಾಧಿ ಅಗಿಸಿದ್ದು ಟೋಟಲಾಗಿ 63 ಮಾಡಿರ್ತಾನೆ. ಬಾವಿಯಲ್ಲಿ ಸತ್ತು ಬಿದ್ದಂಥ ತನ್ನ ಎಲ್ಲ ಹೆಂಡತಿಯರ ದೇಹನ ತಂದು ಇದೇ ಜಾಗದಲ್ಲಿ ಮಣ್ಣು ಮಾಡ್ತಾರೆ. ಆದ್ರೆ ಆವಾಗ 3 ಜನರ ಸಮಾಧಿ ಜಾಗ ಕುಲ ಉಳಿತಾವು, ಅಂದ್ರೆ ಖಾಲಿ ಉಳಿತಾವು. ಅದರೊಳಗೆ ಬೆಳ್ಳಿ ಬಂಗಾರ ಇದನ್ನೆಲ್ಲ ಹಾಕಿ ಮುಚ್ಚಾರ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಈ ಜಾಗದಾಗ ಒಂದೊಂದು ಸಮಾಧಿ ಎಲ್ಲ ಒಡೆದಾವು. ಅಂದ್ರೆ ಸಮಾಧಿಯ ಮ್ಯಾಗಿನ ಏನು ನೋಡತ್ತಿರಲ್ಲ ಇವು ಯಾವೂ ಇಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಯಾರೋ ಕಿಡಿಗೇಡಿಗಳಾಗಿರ್ಬೋದು, ಯಾರೋ ಈ ಜಾಗದಲ್ಲಿ ಚಿನ್ನ ಬೆಳ್ಳಿ ಇದೆಲ್ಲ ಇರ್ಬೋದು ಅಂತ ಹೇಳಿ ಆ ಸಮಾಧಿನ ಒಡೆದು ಅಗದು ನೋಡ್ಯಾರತ್ತ ಈ ರೀತಿ ಎಲ್ಲ ಹೇಳ್ತಾರೆ. ಅದಕ್ಕೆ ನೀವು ನೋಡ್ಬೋದು ಒಂದೊಂದು ಸಮಾಧಿ ಎಲ್ಲ ಒಡೆದ ಪುರ. ತನ್ನ 63 ಹೆಂಡತಿಯರನ್ನು ಕೊಂದಿದ್ರು ಕೂಡ ಈ ಜಾಗಕ್ಕೆ ಕೇವಲ ಸಾಟ್ ಕಬರ್ ಅಂದ್ರೆ 60 ಸಮಾಧಿಗಳ ಜಾಗ ಅಂತ ಇದಕ್ಕೆ ಕರೀತಾರೆ. ಯಾಕಂದ್ರೆ ಈ ಜಾಗದಾಗ 63 ಸಮಾಧಿ ಇಲ್ಲ, ಕೇವಲ 60 ಸಮಾಧಿ. ತನ್ನ 60 ಹೆಂಡತಿಯರನ್ನ ಮಾತ್ರ ಈ ಜಾಗದಲ್ಲಿ ಮುಚ್ಚಾರ ಅಂತ ಹೇಳಿ ಇದಕ್ಕೆ ಸಾಟ್ ಕಬರ್ ಅಂತ ಕರೀತಾರೆ. ಇದು ಅಫ್ಜಲ್ ಖಾನ್ನ ಒಂದು ದೊಡ್ಡ ಮೂರ್ಖತನ ಅಂತ ಹೇಳ್ಬೋದು. ಅಕಸ್ಮಾತ್ ಅವ ಏನಾದರೂ ಛತ್ರಪತಿ ಶಿವಾಜಿ ಮಹಾರಾಜರವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದ ಅಂದ್ರೆ ಅವರು ಯಾವ ರೀತಿ ಅಂತ ಅವನಿಗೆ ಗೊತ್ತಾಗಿತ್ತಂದ್ರೆ ಅವನು ಯಾವುದೇ ಕಾರಣಕ್ಕೂ ತನ್ನ 63 ಪತ್ನಿಯರನ್ನು ಈ ರೀತಿ ಕೊಲ್ತಾ ಇರಲಿಲ್ಲ, ಅವರು ಬದುಕಿರ್ತಿದ್ರು ಆವಾಗ ಅಂತ ಹೇಳ್ಬೋದು. ನೋಡ್ರಿ ಪೂರ್ತಿ ಎಲ್ಲ ಸಮಾಧಿಗಳು ಹೆಂಗದಾವತ್ತ. ನೀವು ಇನ್ನೊಂದು ವಿಷಯ ಗಮನ ಕೊಡ್ಬೋದು, ಪ್ರತಿಯೊಂದು ಸಮಾಧಿ ಮ್ಯಾಗ ಈ ರೀತಿ ಚೌಕಾಕಾರದ ಮಾಡ್ಯಾರ. ಅಂದ್ರೆ ಇದರ ಅರ್ಥ ಮಹಿಳೆಯರ ಸಮಾಧಿಗೆ ಈ ರೀತಿ ಚೌಕಾಕಾರದ ಮಾಡ್ತಿದ್ರಂತ. ಎಲ್ಲ ಸಮಾಧಿ ಮ್ಯಾಗ ಸೇಮ್ ಚೌಕ ಆಕಾರ ರೀತಿಯೇ ಅದು ಎಲ್ಲ. ಹಾಗಾಗಿ ನಾವು ತಿಳ್ಕೊಬೇಕು ಇದೆಲ್ಲ ಮಹಿಳೆಯರ ಸಮಾಧಿಗಳೈತೆ ತಿಳ್ಕೊಬೇಕು. ಪುರುಷರ ಸಮಾಧಿ ಇದ್ರೆ ಅದ್ರ ಮ್ಯಾಗ ಒಂದು ರೀತಿ ಹಿಂಗೆ ಗುಮ್ಮಟ ಟೈಪ್ ರೀತಿ ಮಾಡಿರ್ತಾರೆ, ಅದು ಪುರುಷರ ಸಮಾಧಿ. ಒಂದೊಂದು ಪೂರ್ತಿ ಅದಾವು, ಬಟ್ ಒಂದೊಂದೆಲ್ಲ ಡೆಸ್ಟ್ರಾಯ್ ಆಗ್ಯಾವ, ಆಲ್ಮೋಸ್ಟ್ ಉಳಿದಿಲ್ಲ, ಎಲ್ಲ ಹೊಡೆದವು ಅರ್ಧ ಭಾಗ ಎಲ್ಲ. ಇಲ್ಲಿ ನೋಡಿರಿ ಈ ಜಾಗದಾಗೆಲ್ಲ ಪೂರ್ತಿ ಹೊಡೆದದು ಸಮಾಧಿ ಇದೆಲ್ಲ. ಬಹುಶಃ ತಾನೇ ಹೊಡೆದೋದು ಅಥವಾ ಯಾರಾದರೂ ಏನು ಮಾಡ್ಯಾರೋ ಗೊತ್ತಿಲ್ಲ. ಪೂರ್ತಿ ಆ ಸಮಾಧಿಗೂ ಎಲ್ಲ ಡಿಸೈನ್ ಎಲ್ಲ ಮಾಡ್ಯಾರ ನೋಡ್ರಿ. ಇದೆಲ್ಲ ಈ ರೀತಿ ಹೂವಿನ ಡಿಸೈನ ಪೂರ್ತಿ ಜಾಗದ ಮ್ಯಾಗೆಲ್ಲ ನೀರೆಲ್ಲ ಬಿದ್ರೆ ಆ ನೀರು ನಿಂದಿರಬಾರ್ದು, ಕೆಳಗೆ ಹೋಲತ್ತಳ ಇಲ್ಲೆಲ್ಲ ಒಂದು ಹೋಲ್ ರೀತಿ ಮಾಡ್ಯಾರ. ಅದ್ರ ಮ್ಯಾಗ ಒಂದು ಗುರ್ತೈತಿ, ಇದು ಎದ್ರ ಗುರ್ತು ಗೊತ್ತಿಲ್ಲ. ಒಟ್ಟು ಸಮಾಧಿ ಮ್ಯಾಗೂ ಈ ರೀತಿ ಸೇಮ್ ಗುರ್ತ ಮಾಡ್ಯಾರ. ಇನ್ನು ಇದೇ ಸಮಾಧಿ ಮುಂದೆ ಈ ಜಾಗದಾಗ ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಕಮಾನುಗಳ ರೀತಿ ಕಟ್ಟ್ಯಾರ ಈ ಜಾಗದಾಗ. ಬಟ್ ಆಲ್ಮೋಸ್ಟ್ ಪೂರಾ ಗಟ್ಟಿ ಅಂತೂ ಇಲ್ಲದು, ಬೀಳೋ ಪರಿಸ್ಥಿತಿ ಒಳಗೆ ಐತೆಲ್ಲ. ಒಳಗೆ ಈ ರೀತಿ ಸಣ್ಣ ಸಣ್ಣ ಕಮಾನ್ ಟೈಪ್ ಮಾಡ್ಯಾರ. ಬಹುಶಃ ಇದು ಎದಕ್ಕೆ ಬಳಕೆ ಮಾಡ್ತಿದ್ರು ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಜಾಡೆಲ್ಲ ಹಿಡ್ದದ, ಪೂರ್ತಿ ಹೊಲಸಾಗಿದ್ದು. ಇವಾಗ ಮ್ಯಾಗ ಹೋಗಿ ಬರ್ರಿ. ಮ್ಯಾಗಿಂದ ಸಮಾಧಿ ಎಲ್ಲ ಪೂರ್ತಿ ಕ್ಲಿಯರಾಗಿ ಕಾಣ್ತಾವು, ಎಷ್ಟು ಅದಾವ ಅಂತ ಮ್ಯಾಗಿಂದ ಗೊತ್ತಾಕವೆ. ಇಲ್ಲಿ ನೋಡ್ಬೋದು ಈ ಜಾಗದಿಂದ ಪೂರ್ತಿ ಎಲ್ಲ ಸಮಾಧಿಗಳು ಕ್ಲಿಯರಾಗಿ ಕಾಣ್ತಾ ನೋಡ್ರಿ. ಪೂರ್ತಿ ಒಂದೊಂದು ಲೈನ್ ಒಳಗೆ 1 2 3 4 5 6 7 8 9 ಒಂದೊಂದು ಲೈನ್ದಾಗ 10 11 10 11 ಈ ರೀತಿ ಮಾಡ್ಯಾರ. ಟೋಟಲಾಗಿ 1 2 3 4 5 6 7 ಲೈನ್ ಅದಾವು. ನಾನು ಒಂದು ಸಲ ಅಷ್ಟು ಸಮಾಧಿಗಳನ್ನು ಎಣಿಸಿ ನೋಡಿದ್ಯಾ. ಟೋಟಲಾಗಿ 63 ಸಮಾಧಿಗಳೇ ಅದಾವೆ ಈ ಜಾಗದಾಗ. ಅದ್ರಾಗ ಒಂದು 7-8 ಸಮಾಧಿಗಳು ಒಟ್ಟು ಹೊಡೆದಾವು. ತನ್ನ 60 ಪತ್ನಿಯರನ್ನು ಇದೇ ಬಾವಿ ಒಳಗೆ ಕೊಂದು ಅವರನ್ನು ಈ ಜಾಗದಲ್ಲಿ ಸಮಾಧಿ ಮಾಡ್ತಾರೆ. ಇಲ್ಲೆಲ್ಲ ಈ ಜಾಗದ ಸಾಲ್ಕ ಕಮಾನುಗಳಿದ್ದು ಆಲ್ಮೋಸ್ಟ್ ಇವೆಲ್ಲ ಹೊಡೆದಾವು ಪೂರ. ಇವೆಲ್ಲ ಕಲ್ಲುಗಳೇ ನೋಡತ್ತಿರಲ್ಲ, ಇವೆಲ್ಲ ಕಮಾನುಗಳದೇ ಕಲ್ಲುಗಳು ಇವೆಲ್ಲ. ಈ ಜಾಗದ ಕಟ್ಟಡ ಅಂತ ಮತ್ತೇನೂ ಇಲ್ಲ. ಈ ಜಾಗದಾಗ ಇದೊಂದು ಕಟ್ಟಡ ಬಿಟ್ರೆ ಆ ಬಾವಿ ಸುತ್ತಮುತ್ತ ಅದೆಷ್ಟು ಕಟ್ಟ್ಯಾರ, ಅದು ಬಿಟ್ರೆ ಇಲ್ಲಿ ಸಮಾಧಿ ಐತಿ. ಸೊ ಸರೌಂಡಿಂಗ ಇಷ್ಟೇ ಜಾಗದಾಗ ನೋಡೋಕೆ ಪ್ಲೇಸ್ ಐತಿದು. ಇದನ್ನು ಬಿಟ್ರೆ ಮತ್ತೆ ಇದ್ರ ಸುತ್ತಮುತ್ತ ಅಂತ ಏನೂ ಇಲ್ಲಿದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸಮಾಧಿಗೋಸ್ಕರನೇ ಈ ಜಾಗನ ಕಟ್ಟ್ಯಾರ. ಇನ್ನು ನಂತರ ಅಫ್ಜಲ್ ಖಾನ್ ತನ್ನ 63 ಪತ್ನಿಯರನ್ನು ಕೊಂದು ಈ ಜಾಗದಲ್ಲಿ ಸಮಾಧಿಯೆಲ್ಲ ಕಟ್ಟಿದ ಮ್ಯಾಗ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜೊತೆ ಯುದ್ಧ ಮಾಡಕ್ಕಂತ ಪ್ರತಾಪ್ಗಢ ಕೋಟೆಗೆ ಹೋಗೋಣಂತ.
ಪ್ರತಾಪ್ಗಢ ಕೋಟೆಗೆ ಹೋಗಿ ಅಲ್ಲಿ ಛತ್ರಪತಿ ಶಿವಾಜಿ ಮತ್ತು ಇವರು ಇಬ್ಬರು ಭೇಟಿ ಆಗ್ತಾರೆ. ಆವಾಗ ಅಫ್ಜಲ್ ಖಾನ್ ಮಾಡೋ ಒಂದು ದೊಡ್ಡ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಅವ್ನಿಗೆ ಗೊತ್ತು, ಇವಾಗ ನಾನು ಒಳ್ಳೆಯ ರೀತಿಯಿಂದ ಯುದ್ಧ ಮಾಡಿದ್ರೆ ನಾನಂತರೂ ಬದುಕಲ್ಲ, ಯಾಕಂದ್ರೆ ಆಲ್ರೆಡಿ ಜ್ಯೋತಿಷವ್ರು ಹೇಳ್ಬಿಟ್ಟಾರ ನನ್ನ ಸಾವು ಖಚಿತ ಅಂತ. ಇವಾಗ ಅಡ್ಡದಾರಿ ಹಿಡಿದು ಶಿವಾಜಿ ಮಹಾರಾಜ್ ಅವರನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಏನು ಮಾಡ್ತಾನಪ್ಪ ಅಂತಂದ್ರೆ ಅವರನ್ನು ಅಪ್ಕೊಂಡವ್ರ ರೀತಿ ಮಾಡಿ ಹೊಟ್ಟಿಗೆ ಚಾಕು ಚುಚ್ಚಾಕ ಬರ್ತಾನಂತ, ಹೊಟ್ಟಿಗೋ ಅಥವಾ ಬೆನ್ನಿಗೋ ಚಾಕು ಚುಚ್ಚಾಕ ಬರ್ತಾನಂತ. ಆವಾಗ ಅದೇ ಸಮಯದಾಗ ಇವನ ಈ ಕಂತ್ರಿ ಬುದ್ಧಿ ನರಿ ಬುದ್ಧಿ ಗೊತ್ತಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಹೊಟ್ಟೆಯ ಭಾಗದಲ್ಲಿ ಅಂದರೆ ಬಟ್ಟೆಯ ಒಳಗಡೆ ಕಬ್ಬಿಣದ ಕವಚ ಮೊದಲೇ ಹಾಕೊಂಡು ಬಂದಿರ್ತಾರತ್ತವರು. ಹಾಗಾಗಿ ಅವರಿಗೆ ಕತ್ತಿ ಚುಚ್ಚಲ್ಲದು. ಆವಾಗ ತಮ್ಮ ಹುಲಿ ಉಗುರಿನಿಂದ ಅಫ್ಜಲ್ ಖಾನನ್ನು ಅದೇ ಜಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೊಂದರು ಅಂತ ಈ ರೀತಿ ಎಲ್ಲ ಕಥೆ ಐತಿ. ನೀವು ಇವತ್ತು ಕೂಡ ಪ್ರತಾಪ್ಗಢದಲ್ಲಿ ಕೆಳಗಡೆ ಅಫ್ಜಲ್ ಖಾನ್ನ ಸಮಾಧಿನ ನೋಡ್ಬೋದು. ಮುಂದೆ ಯಾವಾಗಲಾದರೂ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ ಅಂದ್ರೆ ಅಲ್ಲಿ ಅಫ್ಜಲ್ ಖಾನ್ನ ಸಮಾಧಿನ ನಾನು ನಿಮ್ಗೆ ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ನಾ ಹೇಳಿರೋ ಈ ಸ್ಟೋರಿ ಅರ್ಥ ಆಗೈತೆ ಅನ್ಕೋತೀನಿ. ಅಂದ್ರೆ ಅಫ್ಜಲ್ ಖಾನ್ ತನ್ನ 63 ಪತ್ನಿಯರನ್ನು ಕೊಂದಿದ್ದಂತರೂ ನಿಜ, ಈ ಜಾಗದಾಗ ಸಮಾಧಿ ಮಾಡಿದ್ದು ನಿಜ. ಆದರೆ ಅವರನ್ನು ಬಾವಿ ಒಳಗೆ ತಳ್ಳೆ ಸಾಯಿಸಿದ ಅಥವಾ ಚಾಕುವಿಂದ ಚುಚ್ಚಿ ಸಾಯಿಸಿದೋ, ಯಾವ ರೀತಿ ಸಾಯಿಸಿದ ಅಂತ ಇದರ ಬಗ್ಗೆ ಪ್ರತ್ಯೇಕವಾಗಿ ಉಲ್ಲೇಖ ಎಲ್ಲೂ ಇಲ್ಲ. ಜಾಸ್ತಿ ಕತೆ ಪ್ರಕಾರ ನಂಬುದು ಬಾವಿ ಒಳಗೆ ಅವರನ್ನೆಲ್ಲ ನೂಕಿ ಸಾಯಿಸಿದ ಅಂತ ಈ ರೀತಿ ಎಲ್ಲ ಕತೆ ಅದಾವು. ಬಟ್ ಏನೇ ಇರಲಿ, ಇದು ಒಂದು ರೀತಿ ಅಫ್ಜಲ್ ಖಾನ್ನ ದೊಡ್ಡ ಮೂರ್ಖತನದ ಕೆಲಸ ಅಂತ ಹೇಳ್ಬೋದು. ಅವನ ಈ ಮೂರ್ಖತನದಿಂದ ಪಾಪ 63 ಜನ ಮಹಿಳೆಯರು ಬಲಿಯಾದರು. ಜಾಸ್ತಿ ಬಿಜಾಪುರ ಬರೋರೆಲ್ಲ ಇಲ್ಲಿ ಭೇಟಿ ಕೊಡಲ್ಲ. ಸ್ವಲ್ಪ ಇದು ಗೋಳ ಗುಂಬಜಿಂದ ಒಂದು 6-7 ಕಿಲೋಮೀಟ್ರ್ ದೂರ ಐತಿ ಇದು ಜಾಗ. ನೋಡಿರಿ, ನೀವೇನಾದರೂ ಬಿಜಾಪುರಕ್ಕೆ ಬಂದ್ರೆ ಈ ಸಾಟ್ ಕಬರ್ ಈ ಪ್ಲೇಸಿಗೂ ವಿಸಿಟ್ ಮಾಡೋದು ಮರಿಬೇಡ್ರಿ. ಆದರೆ ಈ ಜಾಗದಾಗ ಟೂರಿಸ್ಟ ಭಾಳ ಯಾರೂ ಇರೋದೇ ಇಲ್ಲ. ನೀವು ಬಂದಾಗ ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ ತಿರುಗಾಡ್ಬೋದು. ಬಟ್ ನಾನು ಒಬ್ಬನೇ ಬಂದೀನಿ. ಇಲ್ಲಿ ಕೆಲಸ ಮಾಡೋರು ಮಂದಿ ಬರ್ದಾರ, ಅವ್ರು ಬಿಟ್ರೆ ಮತ್ತಿಲ್ಲಿ ಯಾರೂ ಇಲ್ಲ. ಇಲ್ಲಿ ಇಬ್ರಾಹಿಂ ರೋಜಾ ಆದ ನಂತರ ಬಿಜಾಪುರ್ನಲ್ಲಿ ನಾನು ತೋರಿಸಿರುವಂಥ ಮತ್ತೊಂದು ಸ್ಥಳ ಅದೇ ಈ ಸಾಟ್ ಕಬರ್. ಐ ಹೋಪ್ ನಿಮ್ಗೆ ಈ ವಿಡಿಯೋದ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಬಿಜಾಪುರದ ಮತ್ತೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ರಿಗೂ ಬಾಯ್.